ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ VIPsಗೆ, ಹಾಗೆ ಎಲ್ಲ ನಮ್ಮ ಸೀನಿಯರ್ ಆ್ಯಕ್ಟರ್ಸ್. ಯಾಕೆಂದರೆ ಚಿತ್ರರಂಗದಿಂದ ಸಾಕಷ್ಟು ಮುಖಂಡರು, ಹಿರಿಯ ಕಲಾವಿದರು, ಸಾಕಷ್ಟು ಜನ ಬಂದು ಮನಸಾರ ಆಶೀರ್ವಾದ ಮಾಡಿ ನಮ್ಮ ತಪ್ಪುಗಳನ್ನ ನಮಗೆ ಡೈರೆಕ್ಟಾಗಿ ಹೇಳಿ, ನಮಗೆ ನಾವೇನು ಸರಿ ಮಾಡ್ಕೊಬೇಕು ಅಂತ ನಮ್ಗೆ ಹೇಳಿ, ಏನೇನು ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಹೇಳಿ ನಮಗೆ ಪ್ರೋತ್ಸಾಹ ಮಾಡಿ ಎಲ್ಲ ಆ್ಯಕ್ಟರ್ಸ್ಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸು, ಡೈಲಾಗ್ ರೈಟರ್, ಎಡಿಟರ್ ಸಂಕೇತ್, ಗಾಂಧಿ ಮತ್ತು ದೇವು ಅವರು, ಭರತ್, ಇಡೀ ಎಂಟೈರ್ ಟೀಮ್ಗೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಅರ್ಜುನ್ ಜನ್ಯ ಸರ್ ಪ್ಲೇಸ್ ಅ ಮೇಜರ್ ರೋಲ್. ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಸ್ ಅನ್ ಆಡಿಯನ್ ಇವಾಗ ಸೈಲೆಂಟಾಗಿತ್ತಲ್ಲ ಥಿಯೇಟರ್ಸ್ ನೋಡಿದಾಗ ಫುಲ್ ಪ್ಯಾಕ್ಡ್ ಅಂತ ಅನ್ನಿಸ್ತು ಮ್ಯೂಸಿಕಲ್ಲಿ. ಸೊ ಅವ್ರ ಡಿಪಾರ್ಟ್ಮೆಂಟಲ್ಲಿ ಅವರು ಸಖತ್ತಾಗಿ ವರ್ಕ್ ಮಾಡಿದ್ರು. ಎಲ್ಲ ನಮ್ಮ ಫೈಟ್ ಮಾಸ್ಟರ್ಸ್, ರವಿವರ್ಮ ಮಾಸ್ಟರ್ ಇರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಇರ್ಬೋದು, ನಮ್ಮ ಕೋರಿಯೋಗ್ರಾಫರ್ಸ್ ಆದ ರಾಹುಲ್ ಮಾಸ್ಟರ್ ಇರ್ಬೋದು, ಭೂಷಣ್ ಮಾಸ್ಟರ್ ಇರ್ಬೋದು, ಹಾಗೆ ರಾಹುಲ್ ಮಾಸ್ಟರ್, ಭೂಷಣ್ ಮಾಸ್ಟರ್, ಆಮೇಲೆ ಮೋಹನ್ ಮಾಸ್ಟರ್ ಇರ್ಬೋದು, ಎಲ್ಲ ನಮ್ಮ DOP ವಿಲಿಯಮ್ಸ್ ಅವರು, ಇಡೀ ಎಂಟೈರ್ ಟೀಮ್ಗೆ, ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಆದ ವೆಂಕಟ್ ಸರ್ಗೆ, ಸುಪ್ರೀತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ಹೀರೋ ನಾನಲ್ಲ, ನಮ್ಮ ಡೈರೆಕ್ಟರ್. ಯಾಕೆಂದರೆ ಡೈರೆಕ್ಟರ್ ವಿಷನ್ನು, ಅವ್ರ ಕನಸು ಇವತ್ತು ನಾವೆಲ್ಲ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀವಿ. ಈ ಕನಸು ಕಟ್ಟಬೇಕಾದ್ರೆ ನಮ್ಮೆಲ್ಲರಿಗೂ ಒಂದು ನೆನೆಸ್ಕೊಂಡು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ಗೆ. ಆ್ಯಂಡ್ ನಮ್ಮ ಗೆಳೆಯ ಯಶ್ ಶೆಟ್ಟಿ ಅವರು ಅದ್ಭುತವಾಗಿ ಮಾಡಿರ್ತಾರೆ. ಯಾಕಂದರೆ ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ ನಮ್ಮ ಕ್ಯಾರೆಕ್ಟರೆಲ್ಲ ಎಲಿವೇಟ್ ಆಗುತ್ತೆ. ಸೊ ನಮ್ಗೆಲ್ಲರಿಗೂ ಚೆನ್ನಾಗಿ ಮಾಡಿಸಿದ್ದು ನಮ್ಮ ಡೈರೆಕ್ಟರ್. ಸೊ ನಮ್ಮ ಡೈರೆಕ್ಟ್ರನ್ನ ನಾನು ಯಾವಾಗಲೂ ಹೇಳ್ತೀನಿ, ಈಸ್ ದ ಹೀರೋ ಫಾರ್ KD. ಆ್ಯಂಡ್ ನಮ್ಮ ರೇಷ್ಮಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾಡಿನರಿ ಡಾನ್ಸರು, ಆಲ್ ದಿ ಬೆಸ್ಟ್ ಮ್ಯಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಆ್ಯಂಡ್ ಯಾರ್ಯಾರು ಸಿನಿಮಾ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಸಿನಿಮಾ ನೋಡಿದವರೆಲ್ಲ 2 ಸರಿ ನೋಡಿದೆ, 3 ಸರಿ ನೋಡಿದೆ ಅಂತಾರೆ. ಸೊ ರಿಪೀಟೆಡಾಗಿ ನೋಡ್ತಾ ಇದ್ದಾರೆ ಅನ್ನೋದೇ ತುಂಬ ಖುಷಿ ವಿಚಾರ. ಯಾರ್ಯಾರು ಸಿನಿಮಾ ನೋಡಿದ್ರು ದಯವಿಟ್ಟು ಸಿನಿಮಾ ನೋಡಿ. ನೀವು ಸಿನಿಮಾ ಹೋಗೋಕ್ಕಿಂತ ಮುಂಚೆ ನೋಡಿದವ್ರನ್ನ ಒಂದು ಸರಿ ಕೇಳಿ ಸಿನಿಮಾ ಹೇಗಿದೆ ಅಂತ. ಅವ್ರು ಖಂಡಿತ ನಿಮಗೆ ಜೆನ್ಯೂನ್ ರಿವ್ಯೂ ಹೇಳ್ತಾರೆ. ಅದಾದಮೇಲೆ ಸಿನಿಮಾ ಹೋಗಿ, ಸಂಬಂಧ ಸಿನಿಮಾ ಹೋಗಿ ನೋಡಿ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಜಯ ಅನ್ಸುತ್ತೆ. ಥ್ಯಾಂಕ್ ಯು ಹೇಳಬೇಕು. ನಮ್ಮ KD ಸಿನಿಮಾಗೆ ಇವತ್ತು ಪ್ರೀತಿ ಕೊಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. 2ನೇ ಬಾರಿಗೆ ನೋಡ್ತಾ ಇರೋದು, ಬಟ್ ಎಷ್ಟೇ ಸತಿ ನೋಡಿದ್ರೂ ಬೇಜಾರಂತೂ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟ್ಸ್, ಪ್ರತಿಯೊಬ್ಬ ಪ್ರೊಡಕ್ಷನಿಂದ ಹಿಡಿದು, ಟೆಕ್ನಿಷಿಯನಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು ಎಲ್ಲರ ಎಫರ್ಟ್ಸ್ ತೆರೆ ಮೇಲೆ ನೋಡಿದಾಗ ಇಟ್ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು ನಮ್ಮ ಸ್ಪೆಷಲ್ ಸ್ಕ್ರೀನಿಗೆ ಬಂದಿರುವಂಥ ಎಲ್ಲ ಆರ್ಟಿಸ್ಟಿಗೂ, ಕಲಾವಿದರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್. ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮ ಇಡೀ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. I'm just very grateful and blessed. Thank you very much. We are all very happy. Thank you. We are all very happy. Thank you. ಇಲ್ಲ ಆ್ಯಕ್ಚುಲಿ ಏನಂದರೆ, ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲಿ ಸಿನಿಮಾ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ಸ್ಗೆ, ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ. ಆ್ಯಂಡ್ ಎವ್ರಿಬಡಿ ಈಸ್ ವೆರಿ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ನಾವೆಲ್ಲ ಇಷ್ಟು ಖುಷಿಯಾಗಿ ಇರುವಾಗ ಅದು ಗೊತ್ತಾಗುತ್ತೆ ಅನಿಸುತ್ತೆ ದಟ್ ದ ಫಿಲ್ಮ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಮೀಡಿಯಾ, ಪ್ಯಾಪರಾಜಿ ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಅಸ್. ಆ್ಯಂಡ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಡೆಫಿನೆಟ್ಲಿ ಗೋನ್ ಟು ವಾಚ್ ದ ಫಿಲ್ಮ್ ಅಗೇನ್.
But thanks to everyone once again. ಏನು ಅವ್ರು ಅದೇ ಹೇಳ್ತಾ ಇದ್ದ ಅಕ್ಕ ನೀನು ಹೇಳಕ್ಕ ಮೊದಲನೇ ಸಿನಿಮಾ ಬಿಗಿನಿಂಗಲ್ಲಿ ಸಿನಿಮಾ ಲಾಸ್ಟಲ್ಲಿ ನೀನೇ ಇದೆಯಾ ಅಂತ ಹೇಳಕ್ಕ ಮತ್ತೆ ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ತಿದ್ದ. ಸೊ ವಿ ಆರ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಈಚ್ ಅದರ್. ಬಟ್ ಇದೆಲ್ಲ ಖುಷಿ ಯಾವಾಗ ಆಗುತ್ತೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಆಗುತ್ತೆ. ಈ 5 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಐ ಥಿಂಕ್ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಆ ಖುಷಿ ಖಂಡಿತ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಇಂಡಸ್ಟ್ರಿ ಸಪೋರ್ಟೇ ಸಿಕ್ಕಿದ್ದು. ಇವಾಗ ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಖುಷಿಪಟ್ಟರು. ನಾವೆಲ್ಲರೂ ನಿನ್ನೆ ಫೋನ್ ಮಾಡಿದ್ದು ಪ್ರತಿಯೊಬ್ಬರಿಗೂ ಆ್ಯಂಡ್ ಎವ್ರಿಬಡಿ ಕೇಮ್ ಆ್ಯಂಡ್ ವಾಚ್ ದ ಫಿಲ್ಮ್. ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನಿತ್ತು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ಬಾ ಸುಮ್ಮನೆ. ಎಲ್ಲರಿಗೂ ನಮಸ್ತೆ. ಒಂದು ಇಡೀ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದ ನಾವು ಎಲ್ಲರನ್ನೂ ಕರೆದು ಒಂದು ಶೋ ಅರೇಂಜ್ಮೆಂಟ್ ಮಾಡಿ ಇವತ್ತು ಶೋ ಹಾಕಿದ್ವಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ನೋಡಬೇಕಾದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವೀಡಿಯೋಗಳನ್ನ ಬಿಡ್ತಾ ಇದ್ದೀರಾ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಯಾವುದು ವೀಡಿಯೋಗಳನ್ನ ಬಿಡಬೇಡಿ. ನನಗೆ ಗೊತ್ತು ನೀವು ಆ ವೀಡಿಯೋಗಳನ್ನ ಬೇಕು ಅಂತ ಬಿಡ್ತಾ ಇಲ್ಲ, ಅದನ್ನು ಹಂಚ್ಕೊತಾ ಇದ್ದೀರಾ, ಖುಷಿಯಿಂದ ಹಂಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹಂಗಿದೆ, ಧ್ರುವರ್ ಎಂಟ್ರಿ ಹಂಗಿದೆ, ಡಾರ್ಲಿಂಗ್ ಎಂಟ್ರಿ ಹಂಗಿದೆ, ಸೊ ರಮೇಶ್ ಸರ್ ಅಂದರೆ ಎಸ್, ಬಟ್ ಅದು ಕಂಟೆಂಟ್ ಕತೆ. ಅದು ದಯವಿಟ್ಟು ಆ ತುಣುಕುಗಳನ್ನ ಹಾಕ್ಬಿಟ್ಟು ನೀವು ಯಾರು ವೀಡಿಯೋಗಳನ್ನ ಮಾಡಬೇಡಿ ಅಂತ ನಿಮ್ಮನ್ನು ಕೈ ಮುಗಿದು ಬೇಡ್ಕೊತೀನಿ. ಯಾಕೆಂದರೆ ತುಂಬ ಶ್ರಮ ಬಿದ್ದಿದ್ದೀವಿ ಅದರಿಂದ. ಅದು KVN ಸಂಸ್ಥೆ ಇದೆಯಲ್ಲ, KVN ಸಂಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಯಾರ, ನಂಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಾಗೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಕೇಳ್ತೀನಿ. ಇಡೀ ಆನ್ಲೈನ್ ಮೀಡಿಯಾ ಏನಿದೆ, ಸೊ ಪ್ರತಿಯೊಬ್ಬರು ಇವತ್ತಿನ ಏನಿದೆ, ನನ್ನ ನ್ಯೂಸ್ ಚಾನಲ್ ಆಗಲಿ ಎಲ್ಲ ಪ್ರತಿಯೊಬ್ಬರು ಪತ್ರಕರ್ತರಾಗಲಿ ಪ್ರತಿಯೊಬ್ಬರು ಸಪೋರ್ಟು, ಪ್ರತಿಯೊಬ್ಬರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ KD ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತಾರೆ, ಬಟ್ ಎಸ್ಪೆಷಲಿ ಈ ಸಿನಿಮಾನ ಒತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಆ್ಯಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಸೆನ್ಸಾರ್ಗೆ ಹೋದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಅಂಡ್ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ. ಇಲ್ಲ, ಖಂಡಿತ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಕೊನೆ ಹಂತದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯಿತು. ಯಾಕೆ ಅಂತಂದರೆ ಮಾಡಿದ್ದು ಒಂದು 15 ಡೇಸ್ 20 ಡೇಸ್ ಆ ಟೈಮಲ್ಲಿ KVN ಸರ್ ಒಂದು ಮಾತು ಹೇಳಿದ್ರು ನನಗೆ ಕರೆದ್ಬಿಟ್ಟು, ಪ್ರೇಮ್ ಅವರೇ ಎಷ್ಟು ಬೇಗ ಮಾಡೋಕ್ಕೆ ಸಾಧ್ಯ, ನೀವು ಅಷ್ಟು ಬೇಗ ಮಾಡಿ ಪ್ರೇಮ್ ಅವರೇ ಅಂತ. ಸೊ ಎಲ್ಲೋ ಒಂದು ಕಡೆ ಅವರು ನೋವು ಮಾಡಬಾರ್ದು. ಯಾಕೆಂದರೆ ಅವರು ನಮ್ಮನ್ನು ನಂಬಿ, ಈಗ ನಾನಾಗಲಿ, ಧ್ರುವರಾಗಲಿ, ಪ್ರತಿಯೊಬ್ಬ ಕಲಾವಿದರು, ರವಿ ಸರ್ ಆಗಲಿ, ಪ್ರತಿಯೊಬ್ಬರು, ರಮೇಶ್ ಸರ್ ಆಗಲಿ, ಆಮೇಲೆ ನನ್ನ ಡಾರ್ಲಿಂಗ್, ಎಲ್ಲರೂ ಇದ್ರ ಮೇಲೆ ಅವರು ಇದನ್ನು ಹಾಕಿದ್ದಾರೆ. ಸೊ ನಾನೆಲ್ಲೋ ಎಲ್ಲರಿಗೂ ಏನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಂಗೆ ನಮ್ಮ ಐದು ರಾತ್ರಿ ಕೇಳಿದೆ, ಫೋನ್ ಮಾಡಿಬಿಟ್ಟು, ಅಣ್ಣ ಏನಣ್ಣ, ಹೌದಾ ಗುರುವಾರ ರಿಲೀಸ್ ಆಗ್ತಿದೆ, ಮಗ ರಿಲೀಸ್ ಆಗುತ್ತೆ, ಬಾರ ತಲೆ ಕೆಡಿಸ್ಕೊಂಡ್ಬಿಡ ಅಂತ. ಅಂದರೆ ಎಷ್ಟೇ ಒತ್ತಡ ಇದ್ದರು KVN ಸಂಸ್ಥೆ, KVN ವೆಂಕಟನಾರಾಯಣ ಅವರು ನಮ್ಮ ಹಿಂದೆ ನಿಂತು ನಮ್ಮ ಬೆಂತಟ್ಟಿ ಈ ರೇಂಜ್ಗೆ ಬಿಟ್ವಿ. ಅದು ಆ ಶ್ರಮ ಎಲ್ಲ ಏನು ಅನಿಸ್ಲಿಲ್ಲ ನನಗೆ. ಸೊ ಎನಿವೆ ಗೆದ್ವಿ. ಆ್ಯಂಡ್ ಎಲ್ಲರ ಪ್ರೀತಿ, ವಿಶ್ವಾಸ ಸದಾ, ಅಂದರೆ ಯಾರು ನೆಗೆಟಿವ್ ಮಾಡಿದೆ, ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ಥರದೊಂದು ಅದ್ಭುತ ಸಿನಿಮಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ, ವಿಶ್ವಾಸ ಹಿಂಗೆ ಸದಾ ಹಂಗಿರಲಿ. ನೆಕ್ಸ್ಟ್ ತೆಲುಗು, ತಮಿಳು ಆ್ಯಂಡ್ ಹಿಂದಿ ಎಲ್ಲ ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ತುಂಬ ಖುಷಿ ಆಗ್ತಿದೆ. ಏನಕ್ಕಂದರೆ ಆಫ್ಟರ್ ಸಲಗ ಆದಮೇಲೆ ನನ್ನ ಲೈಫಲ್ಲಿ ನಾನು ಮಾಡಿದಂಥ ಕ್ಯಾರೆಕ್ಟ್ನ ತುಂಬ ಇಷ್ಟಪಟ್ಟಿದ್ದಂದರೆ ನಮ್ಮ KD ಮೂವಿ. ನಾನು ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕ್ಯಾರೆಕ್ಟ್ನ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಮಾತು ಹೇಳಿದರು, ಮಾಡಿ ಮಗನೇ ಇದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅವತ್ತು ಏನು ಅಂದಿದ್ದಾರೋ ಅದೇ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ. ಕರ್ನಾಟಕದ ಎಲ್ಲ ಕಡೆಯಿಂದಲೂ ಕೂಡ ಮೆಸೇಜ್ ಬರ್ತಾ ಇದೆ ನನಗೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ತುಂಬ ಜನ ಬಾಸ್ ಥರ ಯಾಕೆ ನೀವು ಹೊಡಿದಿದೆ ಅಂತ ಕೇಳ್ತಿದ್ದಾರೆ. ಸೊ ನಾನು ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೇನೆ ಅಷ್ಟೇ. ಮತ್ತು ಇವರೇ ಅದಕ್ಕೆ ಸಹಕಾರ ಮಾಡಿದ್ದು. ನಾನು ಬೆನ್ನಿಗೆ ಹೊಡಿತೀನಿ ಅಂದರೂ ಕೂಡ ಬೇಡ ಇಲ್ಲಿಗೆ ಹೊಡಿಬೇಕು, ಇದೇ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್.
ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ತುಂಬ ಜನಕ್ಕೆ ಇದು ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಟು ಸರ್, ಮೇಡಮ್ ಆ್ಯಂಡ್ KVN. ಅಮೇಸಿಂಗ್ ಮೂವಿ. ನಾನು ಸರ್ ಜೊತೆ ಕೆಲಸ ಮಾಡೋದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು, ಫೈನಲಿ ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಸರ್. ಚಲನಚಿತ್ರದ ಬಗ್ಗೆ ಏನು ಹೇಳುವಂಥ ಸ್ಥಿತಿನಲ್ಲಿ ಇಲ್ಲವೇ ಇಲ್ಲ ನಾವು, ಯಾಕಂದರೆ ಮೊದಲನೇ ಬಾರಿಗೆ ಸಂಪೂರ್ಣ ಚಲನಚಿತ್ರ ನೋಡಿದ್ವಿ. ನಿಜವಾಗ್ಲೂ ಒಂದು ಪದದಲ್ಲಿ ಹೇಳಬೇಕು ಅಂತ ಅಂದರೆ, ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಬ್ಬಳು ಕನ್ನಡತಿಯಾಗಿ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಈ ಥರ ಚಲನಚಿತ್ರಗಳು ಸಾಕಷ್ಟು ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಆಮೇಲೆ ಸುಮಾರು ಜನ ಹೇಳ್ತೀವಲ್ಲ, ಒಳ್ಳೆ ಚಲನಚಿತ್ರ ಮಾಡಿದ್ರೆ ಯಾಕೆ ನೋಡಲ್ಲ ಅಂತ. ಆ ಎಲ್ಲ ಅಂಶಗಳು, ಪ್ರತಿಯೊಂದು ಅಂಶಗಳು ಕೂಡ ಈ ಚಲನಚಿತ್ರದಲ್ಲಿ ಇದೆ. ನಿರ್ದೇಶನ ಆಗಬಹುದು, ಆ ಸೆಟ್ಟಿಂಗ್ಸ್ ಆಗ್ಬೋದು, ಹಾಡುಗಳಾಗ್ಬೋದು, ಡೈಲಾಗ್ಗಳಾಗ್ಬೋದು, ಕಥೆ ಆಗ್ಬೋದು, ಎಮೋಷನ್ಸ್ ಆಗ್ಬೋದು, ಪ್ರತಿಯೊಂದು ಕೂಡ. ಆ್ಯಕ್ಷನ್ಸ್ ಅಂತೂ ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಈ ಭಾರತೀಯ ಚಲನಚಿತ್ರ ಉದ್ಯಮದಲ್ಲೇ ಕೂಡ ಇಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗದೇ ಇರುವಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಪ್ರತಿಯೊಂದು ನಾವೆಷ್ಟು ನೂರಾರು ಸಿನಿಮಾಗಳನ್ನ ನೋಡಿದ್ರೂ ಸಹ ಈ ಚಲನಚಿತ್ರದಲ್ಲಿ ಯಾವತ್ತೂ ನೋಡದೇ ಇರೋ ಅಂಶಗಳು ಭಯಂಕರವಾಗಿದೆ. ಆಮೇಲೆ ಎಲ್ಲ ಡೀಟೇಲ್ಸ್ಗೂ ಒತ್ತು ಕೊಟ್ಟಿರೋದು ತುಂಬ ಖುಷಿ ಆಗುತ್ತೆ. ಪ್ರೇಮ್ ಸರ್ ಅಂತೂ ನಿಜವಾಗ್ಲೂ ನಮ್ಮ ಕರ್ನಾಟಕಕ್ಕಿಂತ ಒಬ್ಬರು ನಿರ್ದೇಶಕರಿರೋದು ನಮ್ಮ ಅದೃಷ್ಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಈ ಚಲನಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಸಾವಿರಾರು ಸಿನಿಮಾ ಮಾಡೋದ್ರ ಬದಲು ಈ ಥರ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಅಂತ ನನಗನ್ಸುತ್ತೆ. ಆಮೇಲೆ ಧ್ರುವ ಸರ್ಜಾ ಸರ್ನಂತೂ ಈ ರೀತಿಯಾಗಿ ನಾವು ಯಾವತ್ತೂ ನೋಡಿರಲಿಲ್ಲ. ಇಷ್ಟು ಅಮೇಝಿಂಗ್ ಎಮೋಷನ್ಸು, ಆ್ಯಕ್ಷನ್ ಎಲ್ಲ ಆ್ಯಕ್ಷನ್ಸ್ ನೋಡಿದ್ವಿ, ಬಟ್ ಅವ್ರ ಎಮೋಷನ್ಸು ಅತ್ಯದ್ಭುತವಾಗಿದೆ. ಇನ್ನೂ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋಗ್ಬೋದು, ಬಟ್ ಮಾತಾಡೋರು ತುಂಬ ಜನ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಚಲನಚಿತ್ರ ತುಂಬ ಚೆನ್ನಾಗಿದ್ರೆ ಬಂದು ನೋಡ್ತೀವಿ ಅಂತ ಹೇಳ್ತೀರಲ್ಲ, ದಯವಿಟ್ಟು ಬಂದು ನೋಡಿ. ನಿಮಗೆ 2.5 ಗಂಟೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಧನ್ಯವಾದಗಳು.